ದೇಶದಲ್ಲಿರುವಂಥ ಒಂದು ಪ್ರಮುಖ ಪಾರ್ಟಿ ಅಂತನ್ನಂತ ಕರ್ಕೊಳ್ಳುವಂಥ ಕಾಂಗ್ರೆಸ್ ಪಾರ್ಟಿ ದೇಶದ ಜನರಿಗೆ ಮತ್ತು ದೇಶದ ಬಿಸ್ನೆಸ್ ಕಮ್ಯುನಿಟಿಗೆ ಒಂದು ಕನ್ಫ್ಯೂಷನ್ ಕ್ರಿಯೇಟ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ನಿನ್ನೆ ರಾಹುಲ್ ಗಾಂಧಿ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ನಿನ್ನೆ ಸಾಯಂಕಾಲ ಪೆಟ್ರೋಲ್ ಡೀಸೆಲ್ ಕ್ರೈಸಿಸ್ ಆಗ್ತದಂತೆ. ಇಡೀ ದೇಶದಲ್ಲಿ ಇವತ್ತಿಗೂ ಎಲ್ಲೂ ಇಲ್ಲ, ಮುಂದೂ ಎಲ್ಲೂ ಇರೋದಿಲ್ಲ. ನಮ್ಮ ಮಲ್ಟಿಪಲ್ ಸೋರ್ಸಸ್ಸನ್ನು ಮೊದಲು ಒಂದು 20-22 ದೇಶ ಇದ್ದದ್ದನ್ನು 40 ದೇಶದಿಂದ ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟು ಬರ್ತಾ ಇದೆ. ಇದರ ಬಗ್ಗೆ ಸನ್ಮಾನ್ಯ ಹರ್ದೀಪ್ ಸಿಂಗ್ ಪುರಿ ಅವರು ನಿನ್ನೆ ಭಾಳ ವಿವರವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಇವನ್ ಕಮರ್ಷಿಯಲ್ LPGಯಲ್ಲೂ ಕೂಡ ಭಾಳ ಅನಗತ್ಯವಾಗಿ ಕಾಂಗ್ರೆಸ್ ಪಾರ್ಟಿ ಸ್ವತಃ ಮುಖ್ಯಮಂತ್ರಿಗಳು ಮತ್ತು ದೇಶದಲ್ಲಿ ಒಬ್ಬ ಅತ್ಯಂತ ಅಪ್ರಬುದ್ಧ ಅಪೋಸಿಷನ್ ಲೀಡರ್ ಅವರು ಜನರನ್ನು ತಪ್ಪುದಾರಿಗೆಳೆಯುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದರಿಂದ ಕಮರ್ಷಿಯಲ್ LPGಯಲ್ಲಿ ಬುಕ್ಕಿಂಗ್ ರಶ್ ಆಗಿರೋದ್ರಿಂದ ಆ ಬುಕ್ಕಿಂಗಕ್ಕೆ ಒಂದಿಷ್ಟು ರಿಸ್ಟ್ರಿಕ್ಷನ್ ಅಂದರೆ ಒಂದು ಲಿಮಿಟೇಷನನ್ನು ಹಾಕಿದ್ದು ಬಿಟ್ಟರೆ ದೇಶದಲ್ಲಿ ಯಾವುದೇ ರೀತಿಯಾದಂಥ ಕೊರತೆ ಇಲ್ಲ ಅನ್ನುವಂಥದ್ದನ್ನು ಅತ್ಯಂತ ಸ್ಪಷ್ಟವಾಗಿ ನಾವು ಹೇಳಿದ್ದೇವೆ. ಇದರ ಜೊತೆಗೆ ಆ ಹಮ್ರೋಜ್ ದಾರಿಯಿಂದ ಸಹಿತ ವಾಟರ್ವೇದಿಂದ ಸಹಿತ ಈಗಾಗಲೇ ಶಿಪ್ಮೆಂಟ್ಗಳು ಶುರುವಾಗಿದ್ದಾವೆ. ಇದು ಭಾರತದ ಎಲ್ಲರ ಜೊತೆಗೆ ಭಾರತದ ಸಂಬಂಧ ಚೆನ್ನಾಗಿದೆ ಅನ್ನೋದಕ್ಕೂ ಒಂದು ಭಾಳ ದೊಡ್ಡ ಉದಾಹರಣೆ ಇದು. ಮತ್ತು 33 ಕೋಟಿ ಹೌಸ್ಹೋಲ್ಡ್ಗಳಿಗೆ LPG ಸಪ್ಲೈ ಆಗ್ತಾಯಿದೆ. ಮತ್ತು ಬುಕ್ ಮಾಡಿದ ನಂತರ 2.5 ದಿವಸ ಮೊದಲೇನಿತ್ತು ಅಷ್ಟೇ ಸಮಯದಲ್ಲಿ ಆಗ್ತಾಯಿದೆ. ಆದ್ದರಿಂದ ಯಾರೂ ಪ್ಯಾನಿಕ್ ಬುಕ್ಕಿಂಗನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಿನ್ನೆ ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಇದೆಲ್ಲ ಆಗ್ತಾ ಇದ್ದಂಗೆ ದೇಶದಲ್ಲಿ ಕೇವಲ 5 ದಿವಸದಲ್ಲಿ ವಿದಿನ್ 5 ಡೇಸ್ 28% ನಮ್ಮ ದೇಶದ LPG ಪ್ರೊಡಕ್ಷನನ್ನು ನಾವು ಜಾಸ್ತಿ ಮಾಡಿದ್ದೇವೆ ಪ್ರಧಾನಮಂತ್ರಿಗಳ ಮಾರ್ಗದರ್ಶನದಲ್ಲಿ. ಮತ್ತು 70% ಕ್ರೂಡ್ ಇಂಪೋರ್ಟ್ಸು ಸೋರ್ಸ್ ಆಗುವುದೇ ಸ್ಟ್ರೇಟ್ ಆಫ್ ಹಾರ್ಮುಜ್ದಿಂದ. ಹಾಗಾಗಿ ಇದೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಮೊದಲನೇ ಮತ್ತು ಈಗ ನಂತರದ ಸ್ಥಿತಿಯಲ್ಲೂ ಸಹಿತ ಸುಮಾರು 20 ಕಂಟ್ರಿಯಿಂದ 40 ಕಂಟ್ರಿಗೆ ನಾವು ಏರಿಸಿದ್ದೇವೆ ಸೋರ್ಸಸ್ಸನ್ನು. ಆ್ಯಸ್ ಫಾರ್ ಆ್ಯಸ್ ಕ್ರೂಡ್ ಆಯಿಲ್ ಇಸ್ ಕನ್ಸರ್ನ್, ಡೈರೆಕ್ಟ್ LPGಯನ್ನು ಇಂಪೋರ್ಟ್ ಮಾಡ್ತಾ ಇದ್ವಿ. ಅದರದ ಸೋರ್ಸ್ಗಳು ಕಮ್ಮಿ ಇದೆ. ಹಿಂಗಾಗಿ ಭಾರತದಲ್ಲಿ ಅದರ ಪ್ರೊಡಕ್ಷನನ್ನು ನಾವು ಜಾಸ್ತಿ ಮಾಡಿದ್ದೀವಿ. ಮತ್ತು ಬೇರೆ ಬೇರೆ ಕಡೆಯಿಂದನೂ ಈಗ ಆಸ್ಟ್ರೇಲಿಯಾದಿಂದ, ರಷ್ಯಾದಿಂದ, ಈ ರೀತಿ ಸೌತ್ ಆಫ್ರಿಕನ್ ಕಂಟ್ರಿಗಳಿಂದ ನಾವು ತರಿಸ್ಲಿಕ್ಕೂ ಆಲ್ರೆಡಿ ಪ್ಲ್ಯಾನ್ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಸ್ಟ್ರೈಕ್ ಮಾಡೋ ಅಂತ ಹೇಳುವಂಥ ಒಂದು ಏನು ಸ್ಥಿತಿ ಇದೆ. ಯಾಕಂದರೆ ಹಿಂದೆ ಇದರ ಜೊತೆಗೆ 20% ಎಥೆನಾಲ್ ಬ್ಲೆಂಡಿಂಗ್ 2000 ಇಸ್ವಿಯಲ್ಲಿ 1990ರಲ್ಲಿ ಸನ್ಮಾನ್ಯ ಅಟಲ್ ಬಿಹಾರಿ ವಾಜಪೇಯಿ ಅವರು ಎಥೆನಾಲ್ ಬ್ಲೆಂಡಿಂಗ್ ಶುರು ಮಾಡಿದರು. ಎಥೆನಾಲ್ ಬ್ಲೆಂಡಿಂಗ್ ಯಾವಾಗ ಕಂಪ್ಲೀಟ್ ಆಗಬೇಕಾಗಿತ್ತು? 2010ಕ್ಕೆ 20% ಮುಗಿಬೇಕಾಗಿತ್ತು. ಇವ್ರು ಬಂದಾಗ 1.5% ಇತ್ತು. ಇವರು ನಮಗೆ ಪ್ರಿಪ್ರೇಷನ್ ಬಗ್ಗೆ ಹೇಳ್ತಾರೆ, ಆತ್ಮನಿರ್ಭರ ಭಾರತ ಬಗ್ಗೆ ನಮಗೆ ಹೇಳ್ತಾರೆ ಇವರು ಪಾಠ. ಟುಡೇ 20% ಎಥೆನಾಲ್ ಬ್ಲೆಂಡಿಂಗ್ ಈಸ್ ಹ್ಯಾಪನಿಂಗ್ ಇನ್ ದಿ ಕಂಟ್ರಿ. ಇದು ಆತ್ಮನಿರ್ಭರ ಭಾರತದಲ್ಲಿ ಒಂದು ಮಹತ್ವದ ಹೆಜ್ಜೆ.